ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಂಧಿತ ವ್ಯಕ್ತಿ ಶರೀಫುಲ್ ಇಸ್ಲಾಂ ಚುಚ್ಚಿಲ್ಲ. ಹಾಗಾದ್ರೆ ಚುಚ್ಚಿದವರು ಯಾರು? ಸೈಫ್ ಅಲಿ ಖಾನ್ ಹೊಟ್ಟೆ ಮೇಲೆ 3 ಬಾರಿ ದಾಳಿ ಮಾಡಿದವರು ಯಾರು? ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂ ಚುಚ್ಚಿಲ್ಲ ಎಂದಾದರೆ ಚುಚ್ಚಿದವರು ಯಾರು? ಕರೀನಾ ಕಪೂರ್ ಗಂಡ ಖ್ಯಾತ ನಟ ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ ಹೊಟ್ಟೆ ತಿವಿತ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೈಫ್ ಅಲಿ ಖಾನ್ ಹೊಟ್ಟೆ ತಿವಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರಾವಳಿ ಭಾಗದ ದಯಾನಾಯಕ್ ಆ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ಕ್ಷಣಾರ್ಧದಲ್ಲಿ ಆರೋಪಿಯನ್ನ ಬಂಧನ ಮಾಡಿದ್ರು ಒಂದು ಫೋಟೋದ ಆಧಾರದ ಮೇಲೆ. ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣ ನಡೆದಂತಹ ದಿನ ನೀವೇನು ಫೋಟೋವನ್ನು ಗಮನಿಸ್ತಾ ಇದ್ದೀರಲ್ಲ, ಈ ಫೋಟೋ ಒಂದು CCTVಯ ಫುಟೇಜ್ನಲ್ಲಿ ತೆಗೆಯಲಾದಂತಹ ಸ್ಕ್ರೀನ್ ಶಾಟ್ನ ಫೋಟೋ. ಇದು ದಯಾನಾಯಕ್ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ. 2000ಕ್ಕೂ ಹೆಚ್ಚು ವಿಡಿಯೋ ಫುಟೇಜ್ಗಳು ಪರಿಶೀಲನೆಗೆ ಒಳಪಡುತ್ತೆ. ಸೈಫ್ ಅಲಿ ಖಾನ್ ಮನೆಯ ಮುಂಭಾಗದ ವಿಡಿಯೋ, ಸೈಫ್ ಅಲಿ ಖಾನ್ ಮನೆಯ ಆಸುಪಾಸಿನ ಅಂಗಡಿಗಳ CCTVಯ ಫುಟೇಜ್ ಎಲ್ಲವನ್ನು ಕೂಡ ಪರಿಶೀಲಿಸಲಾಗುತ್ತೆ. ಕಟ್ಟ ಕಡೆಯದಾಗಿ ಯಾವ ಸೈಫ್ ಅಲಿ ಖಾನ್ ಮನೆಗೆ ಲಿಫ್ಟಿನ ಮುಖಾಂತರವೇ 2ನೇ ಫ್ಲೋರಿಗೆ ಹೋಗಬಹುದೋ ಅಷ್ಟು ದೊಡ್ಡ ಪ್ರತಿಷ್ಠಿತ ಮನೆಯ 2ನೇ ಫ್ಲೋರ್ನಲ್ಲಿದ್ದಂತಹ ವಿಡಿಯೋ ಫುಟೇಜನ್ನು ಪರಿಶೀಲಿಸಿದಾಗ ಅಲ್ಲಿ ಒಂದು ಫೋಟೋ ಪತ್ತೆಯಾಗುತ್ತೆ. ಆ ಫೋಟೋದಲ್ಲಿ ಇದ್ದಂತಹ ವ್ಯಕ್ತಿ ಇದೇ ಶರೀಫುಲ್ ಇಸ್ಲಾಂ. ಈತನನ್ನ ಪೊಲೀಸರು ಆತುರಾತುರವಾಗಿ ಬಂಧನ ಮಾಡ್ತಾರೆ. ಕಾರಣ, ಈ ದೆಹಲಿ ಭಾಗದ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆ ಅಲ್ಲಿನ ಸರ್ಕಾರದ ಅಧೀನದಲ್ಲಿರೋದಿಲ್ಲ. ಅದು ಒಂದು ಕೇಂದ್ರಾಡಳಿತ ಪ್ರದೇಶ. ಪರಿಪೂರ್ಣ ಅಥವಾ ಸಂಪೂರ್ಣವಾದ ರಾಜ್ಯ ಅಂತ ಕರೆಸಿಕೊಳ್ಳೋದಿಲ್ಲ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ ಅಲ್ಲಿನ ಪೊಲೀಸ್ ಇಲಾಖೆ. ಹಾಗಾಗಿ ಸ್ವಾಭಾವಿಕ ಒತ್ತಡಗಳು ಬಂತು, ರಾಜಕೀಯ ಒತ್ತಡಗಳು ಬಿತ್ತು ದಯಾನಾಯಕ್ ಮತ್ತು ಈ ಪ್ರಕರಣವನ್ನು ಕೈಗೆತ್ತಿಕೊಂಡಂತಹ ಡಿಪಾರ್ಟ್ಮೆಂಟಿಗೆ. ತಲೆ ಕೆಡಿಸಿಕೊಂಡ್ರು. ರಾತ್ರಿ ಪಾಳಿಯ ಕೆಲಸಗಾರರಾದ ಪೊಲೀಸರು ಒಂದು ಕಡೆ ಸುತ್ತಾಟ, ಹಗಲು ಪಾಳಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತೊಂದು ಕಡೆ ಸುತ್ತಾಟ. ಆರೋಪಿ ಸಿಗ್ತಾ ಇಲ್ಲ. ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಒತ್ತಡ, ಇನ್ನೊಂದು ಕಡೆ ಸೈಫ್ ಅಲಿ ಖಾನ್ ಪತ್ನಿಯ ಅಳಲು, ಮತ್ತೊಂದು ಕಡೆ ಸೈಫ್ ಅಲಿ ಖಾನ್ ಮನೆಯಲ್ಲಿದ್ದಂತಹ ಸಿಬ್ಬಂದಿಗಳ ಮೇಲೆ ಅನುಮಾನ ಪಟ್ಟು ಕಂಡವರನ್ನ ವಶಕ್ಕೆ ಪಡೆದ್ರು ಪೊಲೀಸರು. ಎನ್ಕ್ವೈರಿ ಮಾಡಿದ್ರು. ಸುದೀರ್ಘವಾದ ಪ್ರಶ್ನೆಗಳನ್ನು ಹಾಕಲಾಯಿತು. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸೈಫ್ ಅಲಿ ಖಾನ್ಗೂ ನಿಮಗೂ ಏನು ಸಂಬಂಧ? ಸೈಫ್ ಅಲಿ ಖಾನ್ ನಿಮಗೆ ಸಂಬಳ ಸರಿಯಾಗಿ ಕೊಡ್ತಾ ಇದ್ರಾ? ಸೈಫ್ ಅಲಿ ಖಾನ್ ಮೇಲೆ ನಿಮಗೇನಾದರೂ ವೈಯಕ್ತಿಕ ದ್ವೇಷವಿತ್ತ? ಸೈಫ್ ಅಲಿ ಖಾನ್ಗೂ ಮತ್ತು ನಿಮಗೇನಾದರೂ ಹಣಕಾಸಿನ ವ್ಯವಹಾರಿಕ ದಂಧೆಗಳು ಅಥವಾ ವ್ಯವಹಾರ ಏನಾದರೂ ಇತ್ತ? ಈ ಎಲ್ಲ ಮಜಲುಗಳಲ್ಲೂ ಕೂಡ ತನಿಖೆಗಳು ಚುರುಕುಗೊಳ್ತು. ಯಾವಾಗ ಈ ಒಂದು ಫೋಟೋ ಹರಿದಾಡೋದಕ್ಕೆ ಶುರುವಾಯಿತೋ ತಕ್ಷಣ ಈತನನ್ನ ದೆಹಲಿ ಪೊಲೀಸರು ದಯಾನಾಯಕ್ ನೇತೃತ್ವದಲ್ಲಿ ಬಂಧನ ಮಾಡಿದ್ರು. ಈಗ ನೋಡಿ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಹೆಂಗ್ ಬಂತು ಅಂದ್ರೆ, ಸೈಫ್ ಅಲಿ ಖಾನ್ ಮೊದಲ ಮಹಡಿಯ ಒಳಗೆ ಎಸೆದು ಖ್ಯಾತ ನಟನ ಮರ್ಡರ್ ಅಟೆಂಪ್ಟ್ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಂತಹ ಪ್ರಕರಣ. ಮ್ಯಾಚ್ ಆಗ್ತಾ ಇಲ್ಲ ಆರೋಪಿಯ ಫಿಂಗರ್ ಪ್ರಿಂಟ್. ಹಾಗಾದ್ರೆ ಅಸಲಿ ಆರೋಪಿ ಯಾರು? ಬಂಧಿತ ವ್ಯಕ್ತಿ ಶರೀಫುಲ್ ಇಸ್ಲಾಂ, ಆತನ ಬೆರಳಚ್ಚು ಮ್ಯಾಚ್ ಆಗ್ತಿಲ್ಲ. ಸೈಫ್ ಪ್ರಕರಣದಲ್ಲಿ 100 ಅನುಮಾನಗಳು ಹುಟ್ಟಿಕೊಂಡಿದೆ. ಖ್ಯಾತ ನಟನ ಮರ್ಡರ್ ಅಟೆಂಪ್ಟ್ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂ ಇದಾರಲ್ಲ, ಆತನ ಫಿಂಗರ್ ಪ್ರಿಂಟಿಗೂ ಸೈಫ್ ಅಲಿ ಖಾನ್ ಮೊದಲ ಮಹಡಿಯ ಬಾಗಿಲು ತೆರೆದು ಸೈಫ್ ಅಲಿ ಖಾನ್ ಮಲಗಿರುವ ಬೆಡ್ರೂಮಿಗೆ ಹೋಗಿ ಸೈಫ್ ಅಲಿ ಖಾನ್ ಮನೆಯ ಬೆಡ್ರೂಮಿನ ಬಾಗಿಲು ತೆರೆದ ಆ ಕೈ ಇತ್ತಲ್ಲ, ಆ ಕೈಯಿಗೂ ಈ ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂನ ಕೈಗೂ ಕೂಡ ಬೆರಳಚ್ಚು ಸಾಮೀಪ್ಯ ಆಗ್ತಾ ಇಲ್ಲ. ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿಲ್ಲ.
ಹಾಗಾದ್ರೆ ಬಂಧಿತ ಆರೋಪಿ ಶರೀಫುಲ್ ಇಸ್ಲಾಂನನ್ನ ಫಿಕ್ಸ್ ಮಾಡಲಾಯಿತಾ? ಶರೀಫುಲ್ ಇಸ್ಲಾಂ ಈ ಕೃತ್ಯವನ್ನ ಮಾಡಿರಲಿಲ್ವಾ? ಇಲ್ಲಿ ಈ ವ್ಯಕ್ತಿ ಮಾಡಿಲ್ಲ ಅಂತ ಹೇಳೋದಕ್ಕಾಗ್ತಾ ಇಲ್ಲ, ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿ ಇದರಲ್ಲಿ ಎಷ್ಟು ಪಾತ್ರ ವಹಿಸಿದ್ದ ಮತ್ತು ಈತನ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಎಲ್ಲವೂ ಕೂಡ ಘನ ನ್ಯಾಯಾಲಯ. ಈಗಾಗಲೇ ಆತ ನ್ಯಾಯಾಂಗ ಬಂಧನದಲ್ಲಿದ್ದಾನೆ, ಇನ್ನೂ ಕೂಡ ತನಿಖೆಗಳು ನಡೀತಾ ಇದೆ. ಆದರೆ ಬೆರಳಚ್ಚು ತಂತ್ರಜ್ಞಾನ ಇಲಾಖೆಯಿಂದ ಈತನ ಬೆರಳಚ್ಚು ಮ್ಯಾಚ್ ಆಗ್ತಾ ಇಲ್ಲ ಅನ್ನುವ ಸ್ಫೋಟಕ ವರದಿ ಬಂದಿದೆ. ಹಾಗಾದರೆ ಮನೆಗೆ ಹೋದವರು ಶರೀಫುಲ್ ಇಸ್ಲಾಂ ಮಾತ್ರ ಅಲ್ಲ, ಬೇರೆ ಮತ್ಯಾರೋ ಇದ್ರು ಎಂದು ಅನುಮಾನಗಳು ಹುಟ್ಟುಕೊಂಡಿದೆ. ಹಾಗಾದರೆ ಸೈಫಿಗೆ ಆಗದೇ ಇರತಕ್ಕಂತಹ ವ್ಯಕ್ತಿಗಳೇನಾದರೂ ಸೈಫ್ ಅಲಿ ಖಾನ್ ಮನೆಗೆ ಬಂದಿದ್ರಾ? ಸೈಫ್ ಅಲಿ ಖಾನ್ ಮನೆಗೆ ಬಂದಂತಹ ಆಗಂತಕರು ಕೈಗೇನಾದರೂ ಗ್ಲೌಸ್ ಹಾಕ್ಕೊಂಡಿದ್ರಾ? ಶರೀಫುಲ್ ಇಸ್ಲಾಂ ಮುಟ್ಟದೇ ಇರತಕ್ಕಂತಹ ಬಾಗಿಲುಗಳನ್ನು ಯಾರೋ ಬೇರೆಯವರು ಮುಟ್ಟಿದ್ದಾರಾ? ಯಾಕೆ ಈ ಬೆರಳು ಮ್ಯಾಚ್ ಆಗ್ತಾ ಇಲ್ಲ? ಇವೆಲ್ಲವೂ ಕೂಡ ಅನುಮಾನಗಳು ಹುಟ್ಟಿಕೊಂಡಿರುವಂತಹದ್ದು. ಮತ್ತೆ ಪೊಲೀಸರಿಗೆ ತಲೆನೋವಾದಂತಹ ಸೈಫ್ ಅಲಿ ಖಾನ್ ಹೊಟ್ಟೆ ತಿವಿತ ಪ್ರಕರಣ. ಹಾಗಾದರೆ ಬಂಧಿತ ಆರೋಪಿಯ ಪಾತ್ರ ಏನು? ಎಲ್ಲವೂ ಕೂಡ ತನಿಖೆಯಾಗಬೇಕು. ಘನ ನ್ಯಾಯಾಲಯ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಡಿಸುವವರೆಗೂ ಕೂಡ ಈ ಆರೋಪಿಯಾಗಿ ಮಾತ್ರ ಇರ್ತಾನೆ, ಅಪರಾಧಿ ಆಗೋದಿಲ್ಲ. ಕಾರಣ ಈತ ಇನ್ನೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಇದು ಒಟ್ಟಾರೆ ಸೈಫ್ ಅಲಿ ಖಾನ್ ಹೊಟ್ಟೆ ತಿವಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗಿನ ಅಪ್ಡೇಟ್ಗಳು.